ಭಾಷಣದೊಳಗೆ ಒಂದು ಪ್ಯಾರಾಗ್ರಾಫನ್ನು ಕೂಡ ಎಲ್ಲಿನೂ ಕೂಡ ಯುವಕರ ಸಮಸ್ಯೆಗಳ ಬಗ್ಗೆ ಅದನ್ನು ಪರಿಹಾರ ಮಾಡೋದ್ರ ಬಗ್ಗೆ ಎಲ್ಲಿ ಪ್ರಸ್ತಾವ ಇಲ್ಲ. ಇದು ಅತ್ಯಂತ ನೋವಿನ ಸಂಗತಿ. ನಾನು ಬೆಳಗಾವಿ ಅಧಿವೇಶನದೊಳಗೆ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಕೇಳಿದ್ದೆ, ನಮ್ಮ ರಾಜ್ಯದೊಳಗೆ ಎಷ್ಟು ಇಲಾಖೆಗಳಿದಾವೆ, ಈ ಇಲಾಖೆಯೊಳಗೆ ಎಷ್ಟು ಹುದ್ದೆಗಳು ನಿವೃತ್ತಿಯಾಗಿ ಖಾಲಿ ಆಗಿದಾವೆ, ಮತ್ತು ಈಗ ಈ ಆರ್ಥಿಕ ವರ್ಷದೊಳಗೆ ಎಷ್ಟು ಹುದ್ದೆಗಳನ್ನು ತುಂಬ್ತೀರಂತ. 43 ಇಲಾಖೆಯೊಳಗೆ 2,84,880 ಹುದ್ದೆ ಖಾಲಿ ಇದಾವೆ. ಮತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯೊಳಗೆ ಖಾಲಿ ಇದ್ದಂಥ ಹುದ್ದೆಗಳ ಬಗ್ಗೆ ಈ ರಾಜ್ಯಪಾಲರ ಒಳಗೆ ಎಷ್ಟು ನೇಮಕಾತಿ ಮಾಡ್ತೀವಿ ಏನನ್ನೋದು ಕೂಡ ಏನು ಇದು ಪ್ರಸ್ತಾವ ಮಾಡಿಲ್ಲ. ಇದು ಶಾಲಾ ಶಿಕ್ಷಣ ಇಲಾಖೆಯೊಳಗೆ 79,694 ಶಿಕ್ಷಕರ ಹುದ್ದೆ ಖಾಲಿ ಇದಾವೆ. ಉನ್ನತ ಶಿಕ್ಷಣ ಇಲಾಖೆಯೊಳಗೆ 13,599 ಖಾಲಿ ಇದಾವೆ. ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯಕೀಯ ಶಿಕ್ಷಣದೊಳಗೆ 37,572 ಹುದ್ದೆ ಖಾಲಿ ಇದಾವೆ. ನಾನು ಸರ್ಕಾರವನ್ನು ಪ್ರಶ್ನೆ ಮಾಡ್ತೀನಿ, ಗುಣಮಟ್ಟದ ಶಿಕ್ಷಣ ಕೊಡಬೇಕಂತಕೊಂಡು ಗುರಿ ಇರುವಾಗ ಇಷ್ಟೊಂದು ಶಿಕ್ಷಕರ ಹುದ್ದೆ ಖಾಲಿ ಇದಾವೆ ಮತ್ತು ಇಷ್ಟೊಂದು ಕೆಲಸ ಶಿಕ್ಷಕರೇ ಇಲ್ಲಂದ್ರೆ ಗುಣಮಟ್ಟದ ಶಿಕ್ಷಣ ಯಾವ ಒಳ್ಳೆ ರಿಸಲ್ಟನ್ನು ಹೆಂಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ಇದು ಭಾಳ ವಿಷಾದಕರ ಸಂಗತಿ. ಇದರೊಳಗೆ ಏನು ಬರೆದಿಲ್ಲ. ನಮ್ಮ ಮಾನ್ಯ ಮಧು ಬಂಗಾರಪ್ಪನವರು ಶಾಲಾ ಶಿಕ್ಷಣ ಸಚಿವರು ಎಲ್ಲಿ ಹೋದಲ್ಲೇ ಪ್ರತಿ ಜಿಲ್ಲೆಯೊಳಗೆ ಈ ಬಾರೇನೋ 15,000 ಅಲ್ಲಿ 25,000 ಹುದ್ದೆ ತುಂಬ್ತೀವಂತೆ. ಅದ್ರ ಬಗ್ಗೆ ಒಂದು ಸೆಂಟೆನ್ಸ್ ಕೂಡ ಈ ರಾಜ್ಯಪಾಲರ ಭಾಷಣದೊಳಗಿಲ್ಲ. ಈ 36 ಯೂನಿವರ್ಸಿಟಿ ಒಳಗೆ ಪ್ರೊಫೆಸರ್ ಹುದ್ದೆ ಎಷ್ಟು ಖಾಲಿ ಇದಾವಪ್ಪ ಅಂದ್ರೆ 14,677. ಸೊ ಇಷ್ಟೊಂದು ಹುದ್ದೆಗಳು ಯೂನಿವರ್ಸಿಟಿ ಒಳಗೆ ಖಾಲಿ ಇದಾವೆ. ಇದ್ರ ಬಗ್ಗೆ ಏನು ಇದರೊಳಗೆ ಪ್ರಸ್ತಾಪ ಇಲ್ಲ. ಇವತ್ತು ಏನಾಗಿ ಬಿಟ್ಟಿರ್ತಾರೆ, ಯೂನಿವರ್ಸಿಟಿ ಕಂಪ್ಲೀಟ್ ಗೆಸ್ಟ್ ಟೀಚರ್ ಮ್ಯಾಗ, ಡಿಗ್ರಿ ಕಾಲೇಜು ಅಷ್ಟೇ, ಯೂನಿವರ್ಸಿಟಿನೂ ಅಷ್ಟೇ, ಬರೀ ಗೆಸ್ಟ್ ಟೀಚರ್ ಮ್ಯಾಗ ಇವತ್ತು ನಡೀತದೆ. ಮತ್ತು ಎಲ್ಲ ಯೂನಿವರ್ಸಿಟಿ ಒಳಗೆ ಸಂಶೋಧನೆ ಕೆಲಸ ಎಲ್ಲ ನಿಂತ್ಕೊಂಡೋಗ್ಯದ. ನಾ ಇದನ್ನ ಯಾಕೆ ಪ್ರಶ್ನೆ ಮಾಡಾಕತ್ತೇನಪ್ಪ ಅಂದ್ರೆ, ಇತ್ತೀಚೆಗೆ ಪದವೀಧರ ಯುವಕರು ಸಭಾಪತಿಗಳೇ ತಮಗೂ ಗೊತ್ತದ, ಧಾರವಾಡದೊಳಗೆ 2 ಹುದ್ದೆ ಉಗ್ರ ಪ್ರತಿಭಟನೆ ಮಾಡಿದರು. ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಬಿಜಾಪುರದಲ್ಲಿ ಮಾಡಿದರು, ಬಾಗಲಕೋಟೆಯೊಳಗೆ ಮಾಡಿದರು. ಯುವಕರು ಎಷ್ಟು ನೋಡಿ, ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದೊಳಗೆ ಸುಮಾರು 14 ವರ್ಷಗಳಿಂದ ನಮ್ಮ ರಾಜ್ಯದೊಳಗೆ ಶಿಕ್ಷಣ ಇಲಾಖೆಯೊಳಗೆ PE ಟೀಚರ್ ನೇಮಕಾತಿ ಆಗಿಲ್ಲ. ಅವರು ವಿಷ ತೊಗೊಂಡು ಕುಡಿತಾರಂತ ಕೂತ್ಕೊಂಡಿದ್ರು. SP ಅವರು ಪೊಲೀಸರೆಲ್ಲ ನಿಂತ್ಕೊಂಡಿದ್ರು. ಅದ್ರ ಬಗ್ಗೆ ಏನು ಸರ್ಕಾರ ಯುವಕರ ಬಗ್ಗೆ ಇಲ್ಲೇನು ಅದು ಏನು ಸ್ಪಂದನೆ ಆಗಿ ಅವ್ರ ಸಮಸ್ಯೆ ಬಗೆಹರಿಸೋ ಬಗ್ಗೆ ಏನು ಪ್ರಸ್ತಾವನೆ ಮಾಡಿಲ್ಲ. ನೋಡಿ, ಈ ಸಂದರ್ಭದೊಳಗೆ 2023 ಚುನಾವಣೆ ಸಂದರ್ಭದೊಳಗೆ ಪ್ರಣಾಳಿಕೆಗಳು ಹೊರಡಿಸಿದ್ರಿ ಸಭಾಪತಿಗಳೇ. ಪ್ರಣಾಳಿಕೆಯೊಳಗೆ ನೀವು ಹೇಳಿದ್ರಿ, ಫಸ್ಟ್ ಪೇಜ್ನೊಳಗೆ ಅದ, ನೀವೇನು ಭರವಸೆ ಕೊಟ್ಟಿದ್ರಿ? ಟು ಫಿಲ್ ಅಪ್ approved vacancies in all the government departments within 1 year. ಸ್ವಾಮಿ, 2.5 ವರ್ಷ ಆಯಿತು. 2,84,000 ಹುದ್ದೆ ಖಾಲಿ ಇದಾವೆ. 2.5 ವರ್ಷದೊಳಗೆ ಏನು ಒಂದಾದರೂ ನೇಮಕಾತಿ ಮಾಡಿದ್ರೆ ನೀವು? ಮಾತೆತ್ತಿದ್ರೆ ಎಲ್ಲ ವೇದಿಕೆಯೊಳಗೆ ನುಡಿದಂತೆ ನಡೆಯುವ ಸರ್ಕಾರ ನಮ್ದಂತ ಹೇಳ್ತೀರಿ. ಆದ್ರೆ ಎಲ್ಲಿ ನಡ್ಕೊಂಡಿರಿ ನೀವು? ಹಂಗೆ ಭರವಸೆ ಕೊಟ್ಟಿರಿ, ಮತ್ತೇನು ಸ್ಪಷ್ಟವಾಗಿ ಹೇಳ್ತೀರಿ ನೀವು? ಎಲ್ಲ ಇಲಾಖೆಗಳಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು 1 ವರ್ಷದಿಂದ ತುಂಬ್ತೀನಿ ತಿಳ್ಕೊಂಡಿರಿ. ಮತ್ತು ಇಷ್ಟೆಲ್ಲ ನೀವು ಭರವಸೆ ಕೊಟ್ಟ ಮ್ಯಾಗ ರಾಜ್ಯಪಾಲರ ಭಾಷಣದೊಳಗೆ ನೀವು ಹೇಳ್ಬೋದಾಗಿತ್ತಲ್ಲ, ಪ್ರಸ್ತಾಪಿಸಬೇಕಾಗಿತ್ತು. ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಟು ಫಿಲ್ ಅಪ್ ಆಲ್ ದ ವೇಕೆನ್ಸೀಸ್ ಆಫ್ ಟೀಚರ್ಸ್ ಅಂಡ್ ಸ್ಟಾಫ್ ಇನ್ ಗವರ್ಮೆಂಟ್ ಅಂಡ್ ಏಡೆಡ್ ಸ್ಕೂಲ್ ಕಾಲೇಜಸ್ ವಿದಿನ್ 1 year. ಸ್ವಾಮಿ, 2.5 ವರ್ಷ ಆಯಿತು, 1 ಟೀಚರ್ ಹುದ್ದೆ ನೇಮಕಾತಿ ಆಗ್ಯದ. ಉಳಿದೇ ಇಲ್ಲ. 43 ಇಲಾಖೆಯೊಳಗಿಲ್ಲ, ಶಿಕ್ಷಣ ಇಲಾಖೆಯಿಲ್ಲ. ಹಾಗಾಗಿ ಇದು ಅತ್ಯಂತ ನೋವಿನ ಸಂಗತಿ ಸರ್. ಯುವಕರ ಬಗ್ಗೆ ಸರ್ಕಾರ ಎಳ್ಳಷ್ಟು ಕಾಳಜಿ ಇಲ್ಲ ಅಂತಿಕೊಂಡು ಇದು ವ್ಯಕ್ತ ಆಗ್ತದೆ.